ನೋಡಿ ಈ ಗಾಡಿದು ಸ್ಕ್ರ್ಯಾಮ್ 440 ಸಸ್ಪೆನ್ಷನ್ ಕಂಪ್ರೆಸ್ ಆಗ್ತಿಲ್ಲ. ನಾವೆಲ್ಲಿ ಹಳ್ಳ ಗುಂಡಿ ಹಾರಿಸಿಲ್ಲ, ಏನಿಲ್ಲ, ನೀಟಾಗಿ ಹೈವೇಲಿ ಬಂದಿದ್ದೀವಿ. ಯಾವುದೋ ಆಫ್ ರೋಡ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಲದಾಖ್ದು. ಇನ್ನು 5000 ಕಿಲೋಮೀಟ್ರ್ ಓಡಿಲ್ಲ ಇದು. ಇದು ನಮ್ಮ ಡೇ 5. ಡೇ 4 ಇದೇ ಹೋಟೆಲ್ ಉಳ್ಕೊಂಡಿದ್ವಿ. ಇದು ಜೈಪುರ್ ಟು ಡೆಲ್ಲಿ ಹೈವೇ. ಒಳ್ಳೆ ಪಾರ್ಕಿಂಗ್ ಎಲ್ಲ, ಚೈನ್ಗಿನೆಲ್ಲ ಹಾಕಿ ಮಸ್ತಾಗಿ ಕೊಟ್ಟಿಟ್ಟಿದ್ರು. ಇದು ನಾನು ನೋಡಿದ್ದಿರೋದು ಇಲ್ಲಿ. ಆದರೆ ಎಷ್ಟು ದೂರ ಇದ್ದು? 1 hour 22 minutes. ಅಂದರೆ ಈಗ 6 ಗಂಟೆ 7 8. ಹಾಂ, ಹಂಗಾರೆ ಇಲ್ಲಿ ಹೋಗಿ ಬ್ರೇಕ್ ತಗೊಳ್ಳೋದು, ತಿಂಡಿದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಗೋಕೆ ಸರಿ ಆಗ್ತಾನೆ. ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದ್ದು ಓ, ಅಲ್ಲಿ ಬೈಕ್. ಹಾಂ, ಎಲ್ಲ ಒಂದೇ ಶೋಕೇಸ್ ಬೈಕ್ ಅದು. ಇಲ್ಲ ಹಾಕ್ತೇವೆ ಒಳಗೆ ಗೊತ್ತಾ? ನೋಡಿ ಈ ಗಾಡಿದು ಸ್ಕ್ರ್ಯಾಮ್ 440 ಸಸ್ಪೆನ್ಷನ್ ಕಂಪ್ರೆಸ್ ಆಗ್ತಿಲ್ಲ. ಏನು ಹೊಂಡ ಬರಲಿ ಏನು ಬರಲಿ, ರಾಯಲ್ ಎನ್ಫೀಲ್ಡ್ ಯಾರು ನೋಡ್ತಾ ಇದ್ರೆ ನೋಡಿ, ಹೊಸ ಹಿಮಾಲಯನು, ಹೊಸ ಸ್ಕ್ರ್ಯಾಮ್ 440. ಇವಾಗ ಅದನ್ನು ತೋರ್ಸೋಕ್ಕೇ ರಾಯಲ್ ಎನ್ಫೀಲ್ಡಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗಿ ಚೆಕ್ ಮಾಡಿಸ್ಬೇಕು ಏನಾಗಿದೆ ಅಂತ. ನಾವೆಲ್ಲಿ ಹಳ್ಳ ಗುಂಡಿ ಹಾರಿಸಿಲ್ಲ, ಏನಿಲ್ಲ, ನೀಟಾಗಿ ಹೈವೇಲಿ ಬಂದಿದ್ದೀವಿ. ಯಾವುದೋ ಆಫ್ ರೋಡ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಲದಾಖ್ದು. ಇನ್ನು 5000 ಕಿಲೋಮೀಟ್ರ್ ಓಡಿಲ್ಲ ಇದು. ಓಪನ್ ಮಾಡ್ತೋ ಇಲ್ಲೇ ಮರ ಯಾವತ್ತು. ಅದೇ ಇದೊಂದು ರಾಯಲ್ ಎನ್ಫೀಲ್ಡ್ ಓಡಿಸಿ ಅಂತ ಒಂದು ಸರ್ವಿಸ್ ಸೆಂಟ್ರಿಗೆ ಬಂದ್ವಿ. ಇಲ್ಲಿ ಇವರು ಇಲ್ಲಿ ಆಗಲ್ಲ ಅಂತಿದ್ದಾರೆ ಸಸ್ಪೆನ್ಷನ್ ಕೆಲಸ. ಇದೊಂದು ಚಿಕ್ಕದು ಸ್ಟುಡಿಯೋ ಥರ ಇದು, ಬರೀ ಎಕ್ಸ್ಚೇಂಜ್ ಇದಕ್ಕಷ್ಟೇ, ಮೇಜರ್ ಸರ್ವಿಸೆಲ್ಲ ಆಗಲ್ಲ ಅಂತಿದ್ದಾರೆ. ಸೊ ಮುಂದೆ ಯಾವುದೇ ಇವ್ರದ್ದೇ ಇದೆ ಅಂತ ಇನ್ನೊಂದು ಸರ್ವಿಸ್ ಸೆಂಟ್ರು, ಅಲ್ಲಿಗೆ ಹೋಗಿ ಅಂತಿದ್ದಾರೆ. कर्नाटक से अभी 2000 हो गया. किधर गए थे? नहीं, उधर से आ रहे हैं हम लोग, लेह लद्दाख जाना है. हाँ. ಬೈಕು ಸರ್ವಿಸಿಗೆ ಕೊಡ್ತಾ ಇದ್ದೀವಿ. ಎಲ್ಲಿ ಅಂದರೆ ಬಿಲಾಸ್ಪುರ್ ರಾಯಲ್ ಎನ್ಫೀಲ್ಡ್ ಓಡಿಸಿ. ಅದರದ್ದು ಸ್ಕ್ರ್ಯಾಮ್ 440 ಏನೋ ಸ್ವಲ್ಪ ಸಸ್ಪೆನ್ಷನ್ ಇಶ್ಯೂ ಇದೆ. ಇದರದ್ದು ಜನರಲ್ ಸರ್ವೀಸು, ಪೇಡ್ ಸರ್ವಿಸ್, ಅದು ಸೆಕೆಂಡ್ ಫ್ರೀ ಸರ್ವಿಸ್. ಹೊಸ ಗಾಡಿ. ಮಧ್ಯಾಹ್ನ 3 ಗಂಟೆ ಆಗ್ಬೋದು, ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಅದ್ರ ಮೇಲೆ ಹೊರಡೋದು ಪ್ಲ್ಯಾನ್ ಮಾಡಬೇಕು. ಫೈನಲಿ 2 ಗಾಡಿ ಸರ್ವಿಸ್ ಆಯಿತು. 4 ಗಂಟೆ. ಇವಾಗ ಬೆಳಗ್ಗೆಯಿಂದ ರೈಡ್ ಮಾಡಿದ್ದು ಒಂದು 100 ಕಿಲೋಮೀಟ್ರ್ ಅಷ್ಟೇ. ಟೆಕ್ನಿಷಿಯನ್ಸ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬರೋ ಬೋಲ್ಟ್ ಎಲ್ಲ ಟೈಟು ಅಂದರೆ ಟೈಟ್ ಮಾಡ್ತಾಯಿದ್ರು. ನಂಗೆ ನೋಡಿನೇ ಒಂಥರ ಆಗ್ತಾಯಿತ್ತು. ಅದ್ರ ಮೇಲೆ ಒಂದು ಆಯಿಲ್ ಫಿಲ್ಟ್ರು ಕೂರಿಸೋ ಇದನ್ನು ಬೋಲ್ಟ್ ಬೇರೆ ಸ್ಲಿಪ್ ಮಾಡಿದ್ರು. ನಾನು ಹೇಳ್ತಾ ಇದ್ದೆ ಜಾಸ್ತಿ ಟೈಟ್ ಮಾಡಬೇಡಿ ಅಂತ. ಏನೆಲ್ಲ ಮಾಡಿ ಹಾಕಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಮಗೆ ಆಯಿಲ್ ಚೇಂಜ್ ಆಗಬೇಕಿತ್ತು. ಆಮೇಲೆ ಅದ್ರದ್ದು ಇಶ್ಯೂನೂ ಸಾಲ್ವ್ ಆಗಬೇಕಿತ್ತು. ಸ್ಕ್ರ್ಯಾಮ್ 440 ಸಸ್ಪೆನ್ಷನು ಅದು ಏನೂ ಮಾಡಿಲ್ಲ, ಬಟ್ ಗೊತ್ತಿಲ್ಲ ಹೆಂಗಾಯಿತು ಅಂತ. ಅದೇನು ಫೋರ್ಕ್ ಇಂಬ್ಯಾಲೆನ್ಸ್ ಆಗಿತ್ತು, ಏನಾದರೂ ಆಗಿತ್ತೇನೋ. ಒಂದು ಸಲ ಆ್ಯಕ್ಸಲ್ ಇದನ್ನು ತೆಗೆದು ಹಾಕಿದ್ಮೇಲೆ ಸರಿಯಾಗಿದೆ. ಇವಾಗ ಇಲ್ಲಿಂದ ಹೊರಡಬೇಕು.
ಮೋಸ್ಟ್ಲಿ ರೋಹ್ತಾಕ್ ಕ್ರಾಸ್ ಮಾಡಿ ಮುಂದ್ಗಡೆ ಹೋಗ್ತೀವಿ. ಒಂದು 150-160 ಕಿಲೋಮೀಟ್ರ್ ಓಡಿಸೋಣ ಅಂತಿದೆ. ಎಲ್ಲ ಮಳೆ ಎದ್ದು ಕಾಣ್ತಂದೆ. ಡೋರ್ ತೆಗೆದು ಹಾಕಿದ. ಇಲ್ಲಿ ಮುಂದೆ ಮರದ ಹತ್ರ ನಿಂತ್ಕ, ಗಾಳಿ ಕಮ್ಮಿ ಹೊಡೆಯೋದು. ಓಕೆ, ಮಳೆ ಶುರು ಆಯಿತು. ಹೆವಿ ಗಾಳಿ ಇದೆ. ಗೊಬ್ಬರ ಒಳಗಿಡ್ತೀನಿ. ನಾಳೆ ಸಿಗುವ.